ಸಾಮಾನ್ಯ ಯಾಕೆ ಮೀಸಲಾತಿ ಅಂದ್ರೆ ನೋಡಿ, ಮೀಸಲಾತಿ ಇರ್ಲಿಲ್ಲ ಅಂದ್ರೆ ಮೊದಲನೇದು ಮಹಿಳೆಯರು ಮುಂದೆ ಬರಲ್ಲ. ಅದು ಎಂತ ಮಹಿಳೆಯರಿಗೆ ಅವಕಾಶ ಸಿಗತ್ತೆ ಅಂದ್ರೆ ಜಾಸ್ತಿ ಒಂದು ಸಮಾಜದಲ್ಲಿ ಬಹುಶಃ ವಿಸಿಬಿಲಿಟಿ ಇರೋರು ಅಥವಾ ದುಡ್ಡಿರೋರು, ಅದು ರಾಜಕೀಯ ಮನೆತನದಿಂದ ಬಂದಿರೋರು, ಅವ್ರಿಗೆ ಮಾತ್ರ ಅವಕಾಶ ಸಿಗತ್ತೆ ಹೊರತು ಸಾಮಾನ್ಯ ಮಹಿಳೆಯರಿಗೆ ಒಂದು ಫೈಟಿಂಗ್ ಚಾನ್ಸ್ ಕೊಟ್ರು ನಮ್ಮ ಪ್ರಧಾನಮಂತ್ರಿಗಳು. ಹೌದು, ಬಹುಶಃ ಅವ್ರಿಗೆ ಅದು ಬೇಡವೇನೋ. ನೀವು ಇರೋಂತಹ ಸಂಖ್ಯೆನಲ್ಲೇನೆ ನೀವು ಜಾಸ್ತಿ ಮಹಿಳಾ ಮೀಸಲಾತಿ ಕೊಡಿ 33% ಅಂತ ಹೇಳ್ತೀರಾ. ನೀವ್ ಇಷ್ಟು ವರ್ಷ ಅದನ್ನ ಮಾಡಕ್ಕಾಗಿಲ್ಲ, ಯಾಕಂದ್ರೆ ನಿಮ್ಮಲ್ಲೇ ಅದ್ರ ಬಗ್ಗೆ ವಿರೋಧ ಇದೆ. ಇವತ್ತು ನಾವು ಹೇಳ್ತಾ ಇರೋದು ಎಲ್ಲರನ್ನು ಖುಷಿ ಪಡಿಸೋದಕ್ಕೆ ಒಂದು ಅವಕಾಶ ಏನು ಅಂದ್ರೆ ಇರೋ ಸೀಟ್ ಇರ್ಲಿ, ಅದಾದ್ಮೇಲೆ ಒಂದು ಥರ್ಡ್ ನಾವು ಆಡ್ ಮಾಡ್ತೀವಿ. ಅದು ಬಿಟ್ಟು ಕ್ಷೇತ್ರ ಮರು ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತಕ್ಕೆ ಯಾವುದೇ ಸೋಲು ಆಗಬಾರದು ಅಂತ ಅದಕ್ಕೆ 50% ನಾವು ಅಮೆಂಡ್ಮೆಂಟ್ ನ 1 hour ತಗೊಂಡು ಬರ್ತೀವಿ ಅಂತ ಹೇಳಿದ್ದು ಗೃಹ ಮಂತ್ರಿಗಳನ್ನು ಒಪ್ಪಿಲ್ಲ ಅಂದ್ರೆ ನಿಜವಾಗ್ಲೂ ನೀವೇ ಹೇಳಿ, ಕಾಂಗ್ರೆಸ್ ಇದ್ರ ವಿರುದ್ಧ ಇದಾರೋ ಪರ ಇದಾರೋ? ಮತ್ತೆ ಈ ಒಂದು ನ್ಯಾರೇಟಿವ್ ಡಿಲಿಮಿಟೇಷನ್ ರಿಸರ್ವೇಶನ್ ಲಿಂಕ್ ಮಾಡ್ಬಿಟ್ಟಿದ್ರು, ಅದಕ್ಕೆ ಎಲ್ಲರೂ ನನಗೆ ಅದನ್ನೇ ಮೆಸೇಜ್ ಕಳಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ದಯವಿಟ್ಟು ಆ ಕಾಯ್ದೆ ಓದಿ 23ರಲ್ಲಿ